ಆಸೆನೂ ನೀವಿಬ್ರು ಒಂದಾಗಬೇಕು ಅನ್ನೋದೇ ತಾನೆ. ಅಂತೂ ಇಂತೂ ನಿನಗೆ ನಮ್ಮ ಸಿದ್ದು ಮೇಲೆ ಮನಸ್ಸಾಯ್ತಲ್ಲ, ನನಗದೊಂದೇ ಖುಷಿ. ಸರಿ, ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ನಿಮ್ಮೆಲ್ಲರೂ ಮತ್ತೆ ಸಿಗ್ತೀನಿ ನಾನು. ನಮ್ಗೆಲ್ಲ ಸಿಹಿ ಕೊಟ್ಟು ನೀನ್ ಹಾಗೆ ಹೋಗ್ತಾ ಇದ್ಯಾ? ಇರು, ನಿನ್ಗೂ ಸಿಹಿ ಮಾಡ್ಕೊಂಡ. ಆಂಟಿ ಪರವಾಗಿಲ್ಲ, ಸಿಹಿ ಹಂಚ್ಕೊಳಕ್ಕೆ ಹೋಗ್ತಿದ್ದೀನಿ, ಮತ್ತೆ ಸಿಗ್ತೀನಿ ಆಯ್ತಾ? ಬಾಯ್ ಬಾಯ್ ಆಂಟಿ. ಸರ್ ಕಣವ, ಅಂತೂ ಬಿರುಗಾಳಿಯಾಗಿ ಬೀಸುತ್ತೆ ಅನ್ಕೊಂಡಿದ್ದೆ, ತಂಗಾಳಿ ಆಗೋಯ್ತು. ಅವ ನೀಲು, ಇದೆಲ್ಲ ನಿನ್ನಿಂದನೇ ಕಣವಾಗಿದ್ದು. ಸೀನಣ್ಣ, ಮಗಳು ಅಳಿಯನ್ ಮುಂದೆ ಹೀಗೆಲ್ಲ ಆಗೋಯ್ತಾ? ಹೌದಪ್ಪ, ಇಷ್ಟೆಲ್ಲ ಆಗೋಯ್ತು. ನನ್ನ ಮಗಳು ನೋಡಿದ ತಕ್ಷಣ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಕೈ ಕಾಲೇ ಓಡ್ಲಿಲ್ಲ. ಆದ್ರೂ ಮನಸ್ಸು ತಡಿಲಿಲ್ಲ, ಕೆಟ್ಟೋಗಿದ್ದ ಕಾರ್ ರಿಪೇರಿ ಮಾಡಿ ಕಳಿಸ್ಬಿಟ್ಟೆ. ರಿಪೇರಿ ಮಾಡುವಾಗ ನೀನು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಚಾನ್ಸೇ ಇಲ್ಲ. ಜಾನು ಕೈ ಅಡ್ಡ ಹಾಕಿದ ತಕ್ಷಣ ಗೊತ್ತಾಗೋಯ್ತಿದ್ ನನ್ನ ಮಗಳು ಅಂತ. ಚಕ್ಕಂತ ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡ್ಬಿಟ್ಟೆ, ಖಂಡಿತ ಗೊತ್ತಾಗಿರಲ್ಲ. ಸೀನಣ್ಣ, ಮುಖನ ಮರೆ ಮಾಚ್ಕೋಬಹುದು, ಆದ್ರೆ ಅವರು ನಿನ್ ಕಣ್ಣಿಗೆ ನಗಮ್ಸಲ್ವಾ? ಅವ್ರಿಗಿದ್ದ ಟೆನ್ಷನ್ ನಲ್ಲಿ ಅದೆಲ್ಲ ಎಲ್ಲಿ ಗಮನಿಸ್ತಾರೆ ಚೆನ್ನಪ್ಪ. ಆದ್ರೂ ನನ್ನ ಮಗಳಿಗೆ ಸಹಾಯ ಮಾಡುವಾಗ ಮುಖ ಮುಚ್ಕೊಂಡು ಮಾಡ್ಬೇಕಾಯ್ತಲ್ಲ ಅಂತ ದುಃಖ ಆಗೋಯ್ತು ಚೆನ್ನಪ್ಪ. ತಲೆ ಎತ್ಕೊಂಡು ಓಡಾಡ್ತಿದ್ದವನು ಇವತ್ತು ಜನಕ್ಕೆ ಗೊತ್ತಾಗಬಾರ್ದು ಅಂತ ಮುಖ ಮುಚ್ಕೊಂಡು ಓಡಾಡಂಗಾಯ್ತು ನೋಡು. ಅಕಸ್ಮಾತ್ ನೀನೇ ಅಂತ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದೆ? ಅದಕ್ಕೆ ಖಂಡಿತ ಅವಕಾಶ ಕೊಡಲ್ಲ. ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅದು ಮೊದಲು ಲಕ್ಷ್ಮಿಗೆ ಗೊತ್ತಾಗ್ಬೇಕು. ಅವಳಿಗೆ ಗೊತ್ತಾದ್ಮೇಲೆ ಬೇರೆ ಯಾರಿಗೆ ಬೇಕಾದ್ರೂ ಗೊತ್ತಾಗ್ಲಿ, ನನ್ಗೆ ಚಿಂತೆ ಇಲ್ಲ. ಆದ್ರೆ ಈ ವಿಷಯ ಬೇರೆಯವರಿಂದ ಲಕ್ಷ್ಮಿಗೆ ಗೊತ್ತಾದ್ರೆ ತುಂಬಾ ನೋವು ಮಾಡ್ಕೊಳ್ತಾಳೆ. ನಾನೇ ಸತ್ಯ ಹೇಳಿದ್ರೆ ಅವಳನ್ನ ಹೆಂಗೋ ಸಮಾಧಾನ ಮಾಡ್ಬೋದು. ಸೀನಣ್ಣ, ಆದಷ್ಟು ಬೇಗ ನಿನ್ ಕೆಲಸ ಹೋಗಿರೋದು, ನೀನು ಆಟೋ ಓಡಿಸ್ತಾ ಇರೋದನ್ನ ಮನೆಯವ್ರ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ಬೇರೆ ಯಾರಾದ್ರೂ ಈ ವಿಷಯ ಹೇಳಿ ನಿಮ್ಮ ಮನೇಲಿ ತಿಳಿಸ್ಬೇಕಾಗಂತ ಅವಕಾಶ ಬರುತ್ತೆ. ಎಷ್ಟು ದಿನ ಅಂತ ಹೀಗೆ ಮುಖ ಮುಚ್ಕೊಂಡು ಓಡಾಡ್ತಾ ಇರ್ತೀಯ ಹೇಳು? ಕಷ್ಟಪಟ್ಟು ದುಡಿತಾರವನು ನೀನು ಧೈರ್ಯವಾಗಿರ್ಬೇಕು. ಈ ಪರಿಸ್ಥಿತಿಲಿ ಬದುಕೋದು ಬೇಡಪ್ಪ. ಸತ್ಯನ ತುಂಬಾ ದಿವಸ ಮುಚ್ಚಿಡಕ್ಕಾಗಲ್ಲ. ಯಾವತ್ತಾದ್ರೂ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಯಾವತ್ತೋ ಗೊತ್ತಾಗೋ ಸತ್ಯ ಇವತ್ತೇ ಗೊತ್ತಾದ್ರೆ ಚೆನ್ನಾಗಿರಲ್ವಾ? ಅದು ನಿಜ ಚೆನ್ನಪ್ಪ. ಪ್ರತಿದಿನ ಅವಳ ಮುಂದೆ ಸತ್ಯ ಹೇಳ್ಬೇಡ ಅಂತ ಹೋಗ್ತೀನಿ, ಎಲ್ಲ ಮಾತಾಡ್ತೀನಿ. ಅವನು ನಮ್ ಕಣ್ ಮುಂದೆ ಕಾಣದೇ ಇರ್ಬೋದು, ಆದ್ರೆ ಅವನ್ ಕಟ್ಟಿರೋ ತಾಳಿ ಇದೆಯಲ್ಲ, ಮದ್ವೆ ಅನ್ನೋದು ಎಲ್ಲ ಸಂಬಂಧಗಳನ್ನ ಮೀರಿರೋದು ವೆಂಕಿ. ಅವನ್ ಇಷ್ಟೆಲ್ಲ ಮಾಡಿದಾನೆ ಅಂದ್ಮೇಲೆ ಇಲ್ಲೇ ಎಲ್ಲ ಅವಳು ಸುತ್ತಾನೆ ಇದ್ದು ನೋಡಿರ್ತಾನೆ. ಈಗ ನಾವು ಅವನ್ ಯಾರು ಅಂತ ಕಂಡು ಹಿಡಿಬೇಕು. ಅವನ್ ಯಾರು ಅಂತಾನೆ ಗೊತ್ತಿಲ್ದೆ ಹೇಗ್ ಕಂಡಿಡಿತೀಯ? ಖಂಡಿತ ಆ ದೇವ್ರೇ ನಮಗ್ ದಾರಿ ತೋರಿಸ್ಬೇಕು. ನೋಡು, ನನ್ನ ದೂರದಲ್ಲಿ ಹೀಗೆ ಬಂದಾಗಲಿ ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ. ಏನಿದು ಬಿಡಿ ಜಾಗ? ಚಿನ್ನು ಮರಿ, ನಮ್ಮನ್ನು ಮದುವೆ ಆಗಿರೋದು ನಿಮ್ಮನ್ನು ಬಿಡಕ್ಕಲ್ಲ, ಹೇಗೆ ನನ್ನ ಹೃದಯದಲ್ಲಿ ಜೋಪಾನವಾಗಿ ಇಟ್ಕೊಳಕ್ಕೆ. ಅಲ್ಲಿ ಆಲ್ರೆಡಿ ಇದೀನಿ ನಾನು. ಮತ್ತಿನ್ನೇನು, ನಾನು ಬೇಗ ರೆಡಿ ಮಾಡಬೇಕು. ನೀವು ಆಫೀಸಿಗೆ ಹೊರಡ್ತೀರಾ? ಜಾಗ ಚಿನ್ನು ಮರಿ, ನಿಮ್ಮ ಹಾಡು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ದನಿ ಯಾವಾಗಲೂ ನನ್ನ ಕಿವಿ ಮೇಲೆ ಬೀಳ್ತಾನೆ ಇರಬೇಕು ಅನ್ಸುತ್ತೆ. ಎಷ್ಟು ಸುಮಧುರವಾಗಿ ಹಾಡ್ತೀರಾ ನೀವು. ನನಗೋಸ್ಕರ ಒಂದು ಹಾಡು ಹಾಡಬೇಕಪ್ಪ. ಓಕೆ? ಒಂದೇನು, ಎಷ್ಟು ಬೇಕಿದ್ರು ಹಾಡ್ತೀನಿ. ಓಕೆ. ನಿನ್ನ ಜೊತೆ ನನ್ನ ಕಥೆ
ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೋಡಿ ಚಿನ್ನಮರಿ, ನಾನು ನೀನಾಗಿದ್ದೀನಿ, ಆದರೆ ನೀವು ನಾನು ಹಾಗೇ ಇಲ್ವಲ್ಲ. ಇದೇನ್ರಿ ಇದು ಒಗಟೊಗಟಾಗಿ ಮಾತಾಡ್ತಿದ್ದೀರಾ? ಯಾವ ಒಗಟೊಗಟಾಗೂ ಮಾತಾಡ್ತಿಲ್ಲಪ್ಪ. ನಾನು ಹೇಳಿದ ಮಾತಿನ ಅರ್ಥ ಇಷ್ಟೇ, ನೀವು ನಿಮ್ಮ ಹಾಡು ನನಗೆ ಮಾತ್ರ ಸ್ವಂತ ಅಂತ. ಯಾವಾಗಲೂ ಹಾಡ್ಬೋದು. ಹೋಗ್ರಿ, ಒಂಥರ ಆಗುತ್ತೆ ಹೀಗೆಲ್ಲ ಮಾತಾಡ್ಬೇಡಿ. ಅರೆ, ನೀವು ಬೇರೆಯವ್ರಿಗೋಸ್ಕರ ಹಾಡಿದಾಗ ನನಗೂ ಒಂಥರ ಆಗುತ್ತಪ್ಪ. ಅಂದರೆ ನಾನು ಬೇರೆಯವ್ರ ಮುಂದೆ ಹಾಡಬಾರ್ದಾ? ನೋ, ನೀವು ನಿಮ್ಮ ಹಾಡು ನನಗೆ ಮಾತ್ರ ಸ್ವಂತ, ಓನ್ಲಿ ಮೈ. ಅಲ್ಲ ರೀ, ನಮ್ಮಮ್ಮನ ಮುಂದೆನೂ ಹಾಡಬಾರ್ದಾ? ಆಫ್ಕೋರ್ಸ್. ನೋಡಿ ಚಿನ್ನಮರಿ, ನನಗೆ ಗೊತ್ತು ನೀವಿವಾಗ ಇರೋದಕ್ಕೆ, ನೀವು ಹಾಡೋ ಈ ಚಂದಕ್ಕೆ ನಿಮ್ಮ ಮನೆ ಮುಖ್ಯವಾದ ಕಾರಣ ಅಂತ. ಆದರೆ ನೀವು ಅವ್ರಿಗೋಸ್ಕರ ಇಷ್ಟು ದಿವಸ ಹಾಡಿದ್ದೀರಲ್ಲ,